ಬೆಳಗ್ಗೆ 4 ಅಥವಾ 5 ಗಂಟೆಗೆ ಹೇಳುವುದು ಏಕೆ ಶುಭ ಎಂದು ಹೇಳುತ್ತಾರೆ? ಬ್ರಹ್ಮ ಮುಹೂರ್ತದ ರಹಸ್ಯವೇನು ಮತ್ತು ವಿಜ್ಞಾನ ಇದರ ಬಗ್ಗೆ ಏನು ಹೇಳುತ್ತದೆ? ತಿಳಿಯೋಣ ಬನ್ನಿ. ಬೆಳಗ್ಗೆ ಬೇಗ ಹೇಳುವುದು ಏಕೆ ಶುಭ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಾಧಾರ. ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಾರೆ, ಬೇಗ ಮಲಗು, ಬೇಗ ಏಳು. ಆದರೆ ಇದನ್ನು ಏಕೆ ಹೇಳುತ್ತಾರೆ? ಇದು ಕೇವಲ ಸಂಪ್ರದಾಯವೇ ಅಥವಾ ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆಯೇ? ಬನ್ನಿ ತಿಳಿಯೋಣ. ಮೊದಲನೆಯದಾಗಿ ಆಧ್ಯಾತ್ಮಿಕ ಕಾರಣವನ್ನು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಸೂರ್ಯೋದಯಕ್ಕೂ ಸುಮಾರು 1.5 ಗಂಟೆ ಮೊದಲು ಇರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಈ ಸಮಯವನ್ನು ಧ್ಯಾನ, ಜಪ, ಪ್ರಾರ್ಥನೆ ಮತ್ತು ಅಧ್ಯಯನಕ್ಕೆ ಅತ್ಯುತ್ತಮವೆಂದು ಅನೇಕ ಶಾಸ್ತ್ರಗಳು ವಿವರಿಸುತ್ತವೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ದೇವರ ಸ್ಮರಣೆ ಮತ್ತು ಏಕಾಗ್ರತೆ ಸುಲಭವಾಗುತ್ತದೆ. ಆದ್ದರಿಂದ ಅನೇಕ ಋಷಿಗಳು, ಯೋಗಿಗಳು ಮತ್ತು ಸಾಧಕರು ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ತಮ್ಮ ದಿನವನ್ನು ಆರಂಭಿಸುತ್ತಿದ್ದರು. ಎರಡನೆಯದಾಗಿ ವೈಜ್ಞಾನಿಕ ಕಾರಣಗಳು ಏನಿರಬಹುದು ಎಂದರೆ, ವಿಜ್ಞಾನದ ಪ್ರಕಾರ ಬೆಳಗ್ಗೆ ಬೇಗ ಎದ್ದು ಸೂರ್ಯನ ನೈಸರ್ಗಿಕ ಬೆಳಕನ್ನು ಪಡೆಯುವುದು ನಮ್ಮ ಜೈವಿಕ ಗಡಿಯಾರ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಬೆಳಗಿನ ಸೂರ್ಯನ ಬೆಳಕು ದೇಹಕ್ಕೆ ದಿನ ಆರಂಭವಾಗಿದೆ ಎಂಬ ಸಂದೇಶವನ್ನು ನೀಡುತ್ತದೆ. ಇದರಿಂದ ರಾತ್ರಿ ಉತ್ತಮ ನಿದ್ರೆ ಬರಲು ಸಹಾಯವಾಗಬಹುದು. ಬೆಳಗ್ಗೆ ಶಾಂತ ವಾತಾವರಣ ಇರುವುದರಿಂದ ಓದು, ಧ್ಯಾನ, ವ್ಯಾಯಾಮ ಮತ್ತು ಯೋಜನೆ ಮಾಡುವವರಿಗೆ ಏಕಾಗ್ರತೆ ಹೆಚ್ಚಿರಬಹುದು. ಬೇಗ ಏಳುವುದರಿಂದ ಆಗುವ ಪ್ರಯೋಜನಗಳೇನು? ಮೊದಲನೆಯದಾಗಿ ದಿನವನ್ನು ಶಾಂತವಾಗಿ ಆರಂಭಿಸಬಹುದು. ವ್ಯಾಯಾಮ ಮತ್ತು ಯೋಗ ಮಾಡಲು ಸಮಯ ಸಿಗುತ್ತದೆ. ಮನಸ್ಸು ಉಲ್ಲಾಸವಾಗಿರಬಹುದು. ಕೆಲಸಗಳನ್ನು ಯೋಜಿತವಾಗಿ ಮಾಡಬಹುದು. ಧ್ಯಾನ ಮತ್ತು ಪ್ರಾರ್ಥನೆಗೆ ಸಮಯ ದೊರೆಯುತ್ತದೆ. ಇದರಲ್ಲಿ ಒಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ, ಬೇಗ ಹೇಳುವುದಕ್ಕಿಂತ ಸಾಕಷ್ಟು ನಿದ್ರೆ ಮಾಡುವುದು ಇನ್ನೂ ಮುಖ್ಯ. ವಯಸ್ಕರಿಗೆ ಸಾಮಾನ್ಯವಾಗಿ 7 ರಿಂದ 9 ಗಂಟೆಗಳ ನಿದ್ರೆ ಅಗತ್ಯ. ತಡವಾಗಿ ಮಲಗಿ ಕಡಿಮೆ ನಿದ್ರೆ ಮಾಡಿ ಬೇಗ ಹೇಳುವುದು ಆರೋಗ್ಯಕ್ಕೆ ಅಭ್ಯಾಸವಲ್ಲ. ಆದ್ದರಿಂದ ಬೇಗ ಹೇಳಬೇಕಾದರೆ ಬೇಗ ಮಲಗುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಸ್ನೇಹಿತರೆ, ಬೆಳಗ್ಗೆ ಬೇಗ ಹೇಳುವುದನ್ನು ನಮ್ಮ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾಗಿದೆ. ಜೊತೆಗೆ ಸಾಕಷ್ಟು ನಿದ್ರೆಯ ನಂತರ ಬೇಗ ಎದ್ದರೆ ದೇಹ ಮತ್ತು ಮನಸ್ಸಿಗೂ ಆರೋಗ್ಯಕ್ಕೂ ಪ್ರಯೋಜನವಾಗಬಹುದು. ನೀವು ಯಾವ ಸಮಯಕ್ಕೆ ಎದ್ದುಕೊಳ್ಳುತ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಾಹಿತಿಗಾಗಿ ಪ್ರಾಣಾಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಶುಭ ದಿನ.